ಓಹೋ, ಪೊಲೀಸ್ ಸಾಹೇಬ್ರು ಬರಬೇಕು. ಭಾಳ ದಿನ ಆಯ್ತು ಈ ಕಡೆ ಬಂದು. ಏನಿಲ್ಲ ಮಗ, ಹಾಗೆ ಬೇಜಾರಾಯಿತು, ಅದಕ್ಕೆ ನಿನ್ನ ಕಡೆ ಬಂದೆ. ಹೌದಾ, ಯಾಕೆ ಬೇಜಾರು? ಏನಿಲ್ಲ, ಒಂದು ಹುಡುಗಿ ನನ್ನ ನೋಡಿದ್ರೆ ಸಾಕು ಹೆದರಿ ಒಳಗಡೆ ಹೋಗ್ತಿದ್ದಾಳೆ. ಅಷ್ಟಕ್ಕೆಲ್ಲ ಬೇಜಾರಾ? ಆ್ಯಕ್ಚುಲಿ ಅದೇನಾಯ್ತಂದ್ರೆ, ಏ ಹಾಯ್, ಹೆಂಗದೆಯಪ್ಪ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ಆರಾಮಿದ್ದೀನಿ. ಏನು ಬೇಕಿತ್ತು? ಒಂದು ಬ್ಲ್ಯಾಕ್ ಶರ್ಟ್ ಬೇಕಿತ್ತು. ಹೌದಾ, ಮಸ್ತ್ ಕಾಣತೈತೆ ನೋಡಿ ನಿಂಗಿದೆ. ಟ್ರಯಲ್ ಮಾಡ್ಕೊಂಡು ಬರ್ತೀನಿ ಇರು. ಹಾಂ, ಅಮ್ಮ ಹತ್ತುಸು, ಅಮ್ಮ ಹತ್ತುಸು. ಡ್ರೆಸ್ ತೋರಿಸ್ರಿ ಇವಳ ಸೈಜ್. ನೋಡೋಣ ಹೆಂಗೆ ಕಾಣ ಅಂತೈತಿ. ಸೂಪರ್, ತೊಗೊಂಬಿಡು. ಅಯ್ಯೋ, ಫಸ್ಟ್ ಹೋಗ್ಬಿಟ್ಟು ಅಪ್ಪ ಅಮ್ಮನ ಕಡೆ ಮಾತಾಡು. ಹುಡುಗಿ ಏಕೆ ಹೆದರ್ತಾ ಇದ್ದಾಳೆ ಅಂತ. ಏಕೆಂದರೆ ನೀವು ಪೊಲೀಸರು ನಮ್ಮಂಥ ಜನರ ರಕ್ಷಣೆಗಾಗಿ ಇರೋದು. ಇದು ಒಂದು ಸರಿ ಚಂದ, 2 ಸರಿ ಚಂದ, ಪದೇ ಪದೇ ಕಂಟಿನ್ಯೂ ಆಗಬಾರ್ದು. ಫಸ್ಟ್ ಹೋಗಿ ಅವ್ರ ಅಪ್ಪ ಅಮ್ಮ ಕಡೆ ಕೇಳು, ಓಕೆನಾ? ಆಯಿತು ಮಗ, ಇವಾಗಲೇ ಹೋಗ್ಬಿಟ್ಟು ಅವ್ರ ಮನೆಯವ್ರ ಜೊತೆ ಮಾತಾಡ್ತೀನಿ. ಬಾಯ್. ನಾ ಬರಂಗಿಲ್ಲ, ಹೋಗು. ಚಿಟ್ಟಿ, ಊಟ ಮಾಡು. ನಾ ಊಟವಲ್ಲ, ಏನೂ ಅಲ್ಲ. ಹಂಗೆಲ್ಲ ಮಾಡಬಾರ್ದು, ಪೊಲೀಸ್ ಬರತಾರ ನೋಡು. ಅಲ್ಲಿ ನೋಡು, ಪೊಲೀಸ್ ಇದ್ದಾರೆ, ಹಿಡ್ಕೊಂಡು ಹೋಗ್ತಾರ ನೋಡು. ಊಟ ಮಾಡು. ನಮಸ್ಕಾರ ಅಕ್ಕ. ನಮಸ್ತೆ ಸರ್. ಒಳಗೆ ಬರ್ಬೋದಾ? ಹಾ, ಬರ್ರಿ. ಹೇಳಿ ಸರ್.
ಏನಿಲ್ಲ ಅಕ್ಕ, ಈ ಹುಡುಗಿ ನನ್ನ ನೋಡಿದ್ರೆ ಸಾಕು ಹೆದರಿ ಒಳಗಡೆ ಹೋಗ್ತಿದ್ದಾಳೆ. ಸೊ ಏನಕ್ಕಂತ ಗೊತ್ತಿರಲಿಲ್ಲ. ಸೊ ಇವಾಗ ನನ್ಗೆ ಗೊತ್ತಾಯ್ತು. ಸೊ ನೀವು ಊಟ ಮಾಡಿಸೋ ಸಲುವಾಗಿ ಪೊಲೀಸ್ ಇದ್ದಾರೆ, ಪೊಲೀಸ್ ಬರ್ತಾರೆ ಅಂತ ಹೆದರ್ಸ್ಬೇಡಿ. ಸೊ ಅವ್ರ ಮನ್ಸಲ್ಲಿ ಏನಾಗಬಾರ್ದು. ಸೊ ನೀವು ಮಕ್ಕಳಿಗೆ ಹೇಳ್ಬೇಕಾದ್ರೆ ಒಬ್ಬ ರೈತನ ಬಗ್ಗೆ ಆಗಿರ್ಬೋದು, ಡಾಕ್ಟರ್ ಬಗ್ಗೆ ಆಗಿರ್ಬೋದು, ಪೊಲೀಸ್ ಬಗ್ಗೆ ಆಗಿರ್ಬೋದು, ಅಥವಾ ಸೈನಿಕನ ಬಗ್ಗೆ ಆಗಿರ್ಬೋದು, ಸರಿಯಾಗಿ ಮಾಹಿತಿ ಕೊಡಿ. ಈ ತರ ಹೆದರಿಸಿ ಮಕ್ಕಳ ಪ್ರೀತಿ ನಮ್ಮಿಂದ ದೂರ ಮಾಡಿಬಿಡಿ ಪ್ಲೀಸ್ ಅಕ್ಕ. ಸಾರಿ ಸರ್. ಇಟ್ಸ್ ಓಕೆ.